ನೋಡಿ ಸ್ನೇಹಿತರೆ, ಇದು ಉರಾ ನಂಜನಗೂಡು ತಾಲೂಕು. ಇವ್ರ ಹೆಸರು ಕೆಂಪಣ್ಣ ಅಂದ್ಬಿಟ್ಟು. ಈ 10ನೇ ತಾರೀಕು ಬಂದರೆ 5 ತಿಂಗಳು ಏಲಕ್ಕಿ ಬುಡ ಯಾವ ಥರ ಇದೆ. ಬುಡ ಒಂದೊಂದು ಬುಡನೂ ಅದ್ಭುತವಾಗಿ ಹಿಂಗೆ ಬಂದಿದೆ. ಇಷ್ಟು ಅದ್ಭುತವಾಗಿ ನೋಡಿ ಬಂದಿದೆ. ಕೆಂಪಣ್ಣವ್ರದ್ದು ತೋಟ ಇದು. ಅವರೇ ಒಂದೆರಡು ಮಾತು ಹೇಳ್ತಾರೆ, ಕೇಳ್ಕೊಳ್ಳಿ. ಅವ್ರ ಬಾಯಲ್ಲಿ ಏನು ಹೇಳ್ತಾರೆ ಅದು ಕೇಳ್ಕೊಳ್ಳಿ. ಒಂದು ಚೂರು ಕೆಮಿಕಲ್ ಸೋಕ್ಸಿಲ್ಲ, ಗೌರ್ಮೆಂಟ್ ಗೊಬ್ಬರ ಒಂದು ಚೂರು ಹಾಕಿಲ್ಲ. ಹಾಕಿದ ಕೆಂಪಣ್ಣ ಒಂದು ಯಾವ್ದಾರು ಹಾಕಿದ್ರೆ ಹೇಳ್ರಿ. ಅವ್ರು ಕೊಟ್ಟಿರೋ ಗೊಬ್ಬರನೇ ಪೂರ್ತಿ 3 ಟ್ರೆಂಚಿಂಗ್ ಮಾಡೀನಿ. 3 ಟ್ರೆಂಚಿಂಗು 5 ತಿಂಗಳು. 5 ತಿಂಗಳು ಯಾವುದೇ ಕೆಮಿಕಲ್ ಗೊಬ್ಬರನ ಯಾವುದೇನೋ ಇದುವರೆಗೂ ಒಂದು ಕಳ್ಳರ್ ಹಾಕಿದವ. ಕೆಮಿಕಲ್ ಇಲ್ದೇನೆ ಬೆಳೆಯೋಕ್ಕಾಗಲ್ಲ ಅಂತಾರೆ ಕೆಲವರು. ಕೆಮಿಕಲ್ ಹಾಕ್ತಾನೆ ಬರೀ ಸಾವಯವ ಗೊಬ್ಬರದಲ್ಲಿ ಬೆಳೆದಿದ್ದೀವಿ. ಕೆಂಪಣ್ಣ ನಿಮ್ಮ ಮನಸ್ಸಿಗೆ ಏನೋ ಚೆನ್ನಾಗಿದೆ. ನಿಮಗೆ 8ಅಲ್ಲಿದೆ ಗಿಡ. ಇದು ಗಿಡದ ಹತ್ರ ಬನ್ನಿ ಒಂಚೂರು ಹಂಗೆ. ನೋಡಿ ಕೆಂಪಣ್ಣ ಅವ್ರ ಹೈಟಿಗಿನ್ನ ಎಷ್ಟು ಉದ್ದ ಇದೆ ಅದು ಗಿಡ. ಎಲ್ಲ ಚೆನ್ನಾಗಿದೆಯಲ್ಲ ಕೆಂಪಣ್ಣ? 4 ಜನಕ್ಕೆ ಸಾವಯವದಲ್ಲೇ ಬೆಳಿಬೋದು ಅನ್ನೋ ಧೈರ್ಯ ಕೊಡ್ಬೋದಾ ನೀವು? ಸಾವಯವದಲ್ಲೇ ಕೆಮಿಕಲ್ ಯೂಸ್ ಮಾಡ್ದೇನೆ ಪಕ್ಕ ಕೊಡಬೇಕು. ಓಕೆ ಥ್ಯಾಂಕ್ ಯು.